ಇಷ್ಟೊತ್ತು ಲೇಟು. ಸೊ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ. ಏನಾಯ್ತು ಹೇಳು. ಏನಿಲ್ಲ ಚಿಕ್ಕಮ್ಮ, ಸ್ವಲ್ಪ ಲೇಟ್ ಆಯ್ತು. ಆಯ್ತಾಯ್ತು ಹೋಗು, ಟೈಮ್ ಆಯ್ತು, 9 ಆಗಿ ಬಂತು. ಮತ್ತೆ ಸಾವುಕಾರ ಬೈತಾರ. ಬಾಂಡೆ ತಿಕ್ಕ ಹೋಗ್ತೀನಿ ನಿಂದ್ರಮ್ಮ. ಬಾಂಡೆ ಎಲ್ಲ ತಿಕ್ಕಾಕತ್ತಾರ ತಗೋ. ಯಾರು ತಿಕ್ಕಾಕತ್ತಾರ? ನಿಮ್ಮ ತಂಗ್ಯಾರ ಇಬ್ರು ಅದಾವಲ್ಲ ದಂಡ ಪಿಂಡ ಅವು. ಅಯ್ಯೋ ಬೇಡ ಚಿಕ್ಕಮ್ಮ, ಅವ್ರಿಗೇನು ಹಚ್ಬಿಡಿ. ಏಕೆ ಅವರಿಬ್ರು ಹೆಣ್ಮಕ್ಳಲ್ವಾ? ಇಲ್ಲಿ ಅವ್ರು ಬೇಡ, ಅವರು ಓದ್ಬೇಕು. ಅವರೆಲ್ಲ ಏನು ಕೆಲಸ ಮಾಡಬಾರ್ದು. ನಿಮ್ಮ ಅಪ್ಪ ಸಾವುಕಾರ ನೋಡು ಎಲ್ಲ ಕುಂತು ತಿಂದಕ್ಕೆ ಎಲ್ಲರೂ ಹೋಗಕ್ಕೆ. ಅಂಜಲಿ, ಕಾವ್ಯ ಕಾವ್ಯ, ಅಂಜಲಿ ಅಕ್ಕ ಇಟ್ಲಿದಲ್ಲಿದ್ದೀವಿ ಬಾ. ಏನಿ ಹೋಗ್ಬಾರೆ. ಅಕ್ಕ ಅಕ್ಕ ಬೇಗ ಬೇಗ ಕೊಡು, ಚಳಿ ಆಗ್ತಿದೆ ಚಳಿ ಆಗ್ತಿದೆ. ನಿಂದಿರಮ್ಮ, ಎಷ್ಟು ವರ್ಷ ಮಾಡ್ತೀನಿ ನಿಂದಿರ ಒಂದಿಟ. ನೋಡು ಅಷ್ಟು ಕಣ ಹಾಕಿನಿ, ಅವನ್ನೆಲ್ಲ ತೊಳಿ ಫಸ್ಟ್. ಅಕ್ಕ ತೊಳಿತಿದ್ದೀನಿ, ಕೊಡು ಕೊಡು ಕೊಡು. ಅಂಜಲಿ ಕಾವ್ಯ ಎದ್ದೇಳಮ್ಮ, ಬೇಡ ಇದು ತಿಕ್ಬೇಡ ಹೇಳು. ಇರ್ಲಿ ಅಕ್ಕ, ನಾನು ತಿಕ್ತೀನಿ, ನೀನು ಏನೋ ಕೆಲಸ ಇದೆ ಹೋಗು. ನಾನು ಕೆಲಸ ಮಾಡ್ತೀನಿ. ಅಕ್ಕ ಮಜಾ ಬರ್ತಿದೆ ಆಡೋದಕ್ಕೆ. ನೀವಿಬ್ರು ಇನ್ನೂ ಚಿಕ್ಕವರು, ಎದ್ದೇಳಮ್ಮ. ಬಾರ ಬಂಗಾರಿ ನೀನು. ಅಕ್ಕ ಅಕ್ಕ ಆಡ್ತೀನಿ ಅಕ್ಕ, ನಾನು ನೀರಲ್ಲಿ ಆಡಬೇಕು. ಬೇಡಮ್ಮ, ಈಗ ತಾನೇ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದಿದ್ದೀನಿ ತಾನೇ. ಎಷ್ಟೊಂದು ಔಷಧಿ ತಗೊಂಡಿದ್ಯಾ ತಾನೇ ನೀನು? ತುಂಬ ನೋವಾಗುತ್ತಮ್ಮ, ಮತ್ತೆ ಹೊಟ್ಟೆ ತಂಪಿಗೆ ಜಾಸ್ತಿ ಆಗುತ್ತೆ. ನನ್ನ ಬಂಗಾರಿ ಅಲ್ಲ ನೀನು? ಆಡ್ಬೇಕು ನಾನು ನೀರಲ್ಲಿ. ಅಂಜಲಿ ನೀನು ಎದ್ದೇಳು ಹೋಗು. ಅಕ್ಕ ಇರ್ಲಿ ಬಿಡಕ್ಕ, ನಾನು ತೊಳೆದು ಕೊಡ್ತೀನಿ. ಬೇಡ ಬೇಡ, ನೀನು ತೊಳೆದು ಬೇಡ, ಏನು ಬೇಡ, ನಾ ಎಲ್ಲ ಮಾಡ್ಕೊಂಡು ಬರ್ತೀನಿ ಹೋಗು. ಎಲ್ಲಿಗೆ ಹೋಗ್ತಿದ್ಯಾ? ಅಕ್ಕ ಹೇಳಿಲ್ಲಂತೆ ಈ ಪುಕ್ಕುಗಳು ಬಂದು ಅಂತೆ. ಈ ಲಗು ಹೋಗ್ಬೇಕಾ ತಾನೇ ಅಲ್ಲೇ? ಚಿಕ್ಕಮ್ಮ ಇವು ತೊಳೆದಿಟ್ಟು ಹೋಗ್ಬಿಡ್ತೀನಿ. ನೀವು ಹೋಗುತ್ತಲೇ, ಅಲ್ಲಿ ಸಾವುಕಾರ ಒಂದ್ ವೇಳೆ ಬ್ಯಾಡ ಅಂತಂದ್ರೆ ಏನ್ ಮಾಡ್ತಿ ಕೆಲ್ಸಕ್ಕೆ? ಚಿಕ್ಕಮ್ಮ ನಾ ಎಲ್ಲ ಹೇಳ್ಕೊಂತೀನಿ, ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ. ಏನ್ ಹೇಳ್ಕೊಂತೀಯ ಏನೋ, ಇಲ್ಲೇ ದರಿದ್ರ ಸಾಯ್ತಿರ್ತೀಯ ಯಾವಾಗ್ಲೂ. ತಂಗೋಳ್ ಅಂತೆ. ಅಮ್ಮ ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮ, ಬಿಡಿ ಚಿಕ್ಕಮ್ಮ ಅವ್ರನ್ನ. ನಾನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ಅವ್ರಿಗೆ ಏನು ಹಚ್ಬೇಡಿ ನೀವು. ನಾನೆಲ್ಲ ನಿಮ್ಮ ಕೆಲಸ ಮಾಡಿ ನಾನೆಲ್ಲ ಮಾಡ್ಕೊಂತೀನಿ, ನಿಮ್ಮ ದುಡ್ಡು ತಂದು ಕೊಡ್ತೀನಿ, ಎಲ್ಲಾನು ಮಾಡ್ತೀನಿ. ನಮ್ಮ ತಂಗಿಗಳಿಗೆ ಏನು ಮಾಡಬೇಡಿ. ಏನೇ ನನಗೆ ಎದುರು ನಿಂತು ಆದಸ್ತೀಯಾ? ಸರಿ ನನಗೆ ಹೊಡೀರಿ ನೀವು, ಅವ್ರಿಗೆ ಮಾತ್ರ ಹೊಡಿಬೇಡಿ. ಬಿಡು ನಮ್ಮ ಅಕ್ಕನ್ನ, ಹೊಡಿಬೇಡ ನಮ್ಮ ಅಕ್ಕನ್ನ. ನಾ ಅಪ್ಪನ ಮುಂದೆ ಹೇಳ್ತೀನಿ. ಏನೋ ಅಪ್ಪನ ಮುಂದೆ ಹೇಳ್ತೆ, ಹೆಂಗೆ ಹೇಳ್ತೆ ಹೇಳ್ಕೊ ಹೋಗಿ. ಹೋಗು ಹೇಳ್ಕೊ ಹೋಗು. ಬಿಡು ಬಿಡ ಚಿಕ್ಕಮ್ಮ. ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ, ಬಿಡು ಚಿಕ್ಕಮ್ಮ. ನಾ ಹೋಗೋದಿಲ್ಲ ನೋಡಾಗಾದ್ರೆ. ಹೋಗ್ಲಿಲ್ಲ ಅಂದ್ರೆ ನಿಮ್ಮ ತಂಗಿಗಳಿಗೆ ಬರೀನೇ ಕೊಡ್ತೀನಿ ನಾ. ಸರಿ ಚಿಕ್ಕಮ್ಮ, ಬಿಡು ಚಿಕ್ಕಮ್ಮ, ಮಾಡಿ ಹೋಗ್ಬಿಡ್ತೀನಿ. ನೀವೇ ಲೇಟ್ ಮಾಡ್ತಿದ್ದೀರಾ ಇವಾಗ. ಸುಮ್ಮನೆ ನಮ್ಮ ತಂಗಿಗಳನ್ನ ಹಿಡ್ಕೊಂಡು ನಾ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದೀನಿ ತಾನೆ. ಬಿಟ್ಬಿಡಿ ಇವಾಗ, ನಾನು ಹೋಗ್ಬೇಕಂದ್ರೆ 10 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಓದಿ ಪಾಡಾಗುತ್ತೆ. ಇಲ್ಲ ಅಂದ್ರೆ ನಿನ್ನ ಇಲ್ಲ ಚಿಕ್ಕಮ್ಮ, ನಾ ಮಾಡಿ ಹೋಗ್ತೀನಿ. ಹೋಗಿ ಇಬ್ರು ಕುತ್ಕೋ, ಹೋಗಿ ಅಲ್ಲಿ ಕುತ್ಕೊಳ್ಳಿ. ಅಕ್ಕ ನಾವು ಮಾಡ್ತೀವಿ, ಸುಮ್ಮನೆ ನಿನ್ಗೆ ಯಾಕೆ ಇಷ್ಟೆಲ್ಲ ಕೆಲಸ ಒಬ್ಬಳೇ ಮಾಡ್ತೀಯ ಎಲ್ಲಾನು? ನಿಂಗೆ ಮೈಕೈ ನೋವು ಬರಲ್ವಾ? ಏನಾಗಲ್ಲ, ನೀವು ಕುತ್ಕೋ ಹೋಗಿ. ಅಕ್ಕ ನೀರಲ್ಲಿ ನಾನು ಆಡ್ತೀನಿ. ನನ್ನ ಮಾತು ಕೇಳಲ್ವಾ ನೀವೊಬ್ರು? ಇಲ್ಲ, ನಾನು ನಿನ್ನ ಮಾತು ಕೇಳ್ತೀನಿ. ಹೋಗು ತಂಗಿನ ಕರ್ಕೊಂಡು ಹೋದ್ರು. ಸರಿ ಅಕ್ಕ. ಕಾವ್ಯ ಕುತ್ಕೊಳ್ಳೋಣ ಅಲ್ಲಿ. ಇಷ್ಟಕೊಂಡ ಬಾಂಡೆ ಇದಾವೆ, ಒಬ್ಳೆ ತಿಕ್ತಾಳಂತೆ ಒಬ್ಳೆ. ಅಕ್ಕ ಅಕ್ಕ ಚಿಕ್ಕಮ್ಮ ಏನಂದ್ರು ಗೊತ್ತಾ? ಬಾಂಡೆ ತಿಕ್ಕಿದ್ರೆ ಅಷ್ಟೇ ಊಟ ಕೊಡ್ತೀನಿ ಅಂದ್ರು. ಮತ್ತೆ ನೀನು ಬರುತ್ತಲೇ ಲೇಟ್ ಆಗುತ್ತಾ, ನೀನು ಬಾಂಡೆ ತಿಕ್ಕುತ್ತಲೇ ಲೇಟ್ ಆಗುತ್ತಾ, ಮತ್ತೆ ನಮ್ಗೆ ಊಟನೇ ಇಲ್ದಂಗಾಗುತ್ತೆ. ನಿನ್ನೆ ರಾತ್ರಿನೂ ಊಟ ಉಂಡಿಲ್ಲಲ್ಲ, ಹೊಟ್ಟೆ ತುಂಬ ಹಸಿತಿದೆ ಅಕ್ಕ. ಸರಿನಮ್ಮ, ನಾನು ಗಂಜಿ ಮಾಡಿಟ್ಟಿದ್ದೀನ, ಈಗ ತಂದು ನಿಮ್ಮಿಬ್ಬರಿಗೆ ಕುಡಿಸ್ತೀನಿ ಆಯ್ತಾ? ನಾನು ಬರೋ ಮಟ್ಟ ಸುಮ್ಮನೆ ಇರಿ. ನಾನು ಏನಾದರೂ ಸಿಕ್ಕರೆ ತೊಗೊಂಡು ಬರ್ತೀನಿ. ನನ್ನ ಪಾಲಿಂದ ನೀವೇ ಇಬ್ಬರು ತಿನ್ರಿ ಆಯ್ತಾ? ಅಕ್ಕ ಅಕ್ಕ ನಂಗೆ ಐಸ್ ಕ್ರೀಮ್ ಕೊಡ್ತೀನಿ ಅಂದು ನೀನು ಕೊಡ್ಚೇ ಇಲ್ಲ. ಕೊಡಿಸ್ತೀನಿ ಇವತ್ತು. ಐಸ್ ಕ್ರೀಮ್ ಎಲ್ಲ ಬೇಡ, ಚೆನ್ನಾಗಿ ಊಟ ಉಂಡ್ರೆ ಸಾಕಾಗಿದೆ ನನಗೆ. ಸರಿ ನಾನು ತೊಗೊಂಡು ಬರ್ತೀನಿ ಆಯ್ತಾ? ಎಲ್ಲ ಕೆಲಸ ಆಗ್ತಿದೆ, ಹೋಗೋಣ ನಡಿ ತಿನ್ನುವಂತ್ರೆ. ನೋಡಿ ಈಗ ಚಿಕ್ಕಮ್ಮ ಹೊರಗಡೆ ಹೋಗಿದ್ದಾಳೆ. ನಾನು ಉಪ್ಪಿಟ್ಟು ಮಾಡಿದ್ದೀನಿ, ಉಪ್ಪಿಟ್ಟು ತಿನ್ನು, ಸುಮ್ಮನೆ ಕುತ್ಕೊಂಡ್ಬಿಡಿ. ಅಮ್ಮ ಚಿಕ್ಕಮ್ಮಗೆ ಹೇಳ್ಬೇಡಿ. ಸರಿ ಸರಿ, ಕೊಡು ಕೊಡು. ತಿನ್ನಿ ತಿನ್ನಿ. ಅಕ್ಕ ಮಸ್ತಾಗಿದೆ ಅಕ್ಕ. ಚೆನ್ನಾಗಾಗಿದೆಯಲ್ಲ? ತುಪ್ಪ ಇತ್ತು, ತುಪ್ಪ ಹಾಕಿದ್ದೀನಿ. ಹೌದಾ? ಚಿಕ್ಕಮ್ಮ ಗೊತ್ತಾದ್ರೆ ಏನು ಗೊತ್ತಾಗಲ್ಲ, ಸುಮ್ಮನೆ ತಿನ್ನು ನೀನು. ಮಸ್ತಿದೆ ಅಕ್ಕ. ನನ್ನ ಬಂಗಾರ ಎಲ್ಲ ನೀವಿಬ್ರು ತಿಂದು ಇಲ್ಲಿ ಆಟ ಆಡ್ರಿ. ನಾನು ಸಾಯಂಕಾಲ ಬರ್ತೀನಿ. ಚಿಕ್ಕಮ್ಮ ಏನೇ ಹೇಳಿದ್ರು ಬಡಿಸ್ಕೋಬೇಡಿ ಇಬ್ರು. ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಡಿ. ಇಲ್ಲಾಂದ್ರೆ ಪಕ್ಕದ ಮನೆ ಮಾಮನ ಮನೆಗೆ ಹೋಗಿ ಇದ್ದು ಬಿಡಿ ಟಿವಿ ನೋಡ್ತಾ. ಸರಿ, ಮಾಮನ ಮನೆಗೆ ಹೋಗ್ತೀನಿ ನಾನು ಆ ತಂಗಿನ ಕರ್ಕೊಂಡು. ಅಷ್ಟೇ ಮಾಡು, ಇಲ್ಲಾಂದ್ರೆ ನಾನು ಬಿಟ್ಟು ಹೋಗ್ಲಾ? ಬೇಡ ಅಕ್ಕ, ಮತ್ತೆ ಚಿಕ್ಕಮ್ಮ ಗೊತ್ತಾದ್ರೆ ನಿನ್ನನ್ನು ಬಡದ್ ಬಿಡ್ತಾಳೆ ಮತ್ತೆ. ಅದಕ್ಕೆ ನಾವಿಬ್ರು ಏನು ಮಾಡ್ತೀವಿ, ಇತ್ತಲದ ಬಾಗಿಲಿಂದ ಹಾದು ಹೋಗ್ಬಿಡ್ತೀವಿ. ಮಾಮಗೆ ಹೇಳ್ತೀವಿ, ಹೋಗಿ ಮಾಮ ಹಿಂಗಾಗಿದೆ ಅಂತ ಹೇಳಿದ್ರೆ ಮಾಮ ನಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊತಾನೆ. ಬಟ್ ಅತ್ತೆನೇ ಬೈತಾಳೆ ಅಲ್ಲೂ. ಅಲ್ಲೇನು ತಗೋಬೇಡ್ರಿ ಆಯ್ತಾ? ಸರಿ ಅಕ್ಕ. ತಿಂದಿದ್ದಾಯ್ತಲ್ವಾ? ಹೋಗಿ. ಅಕ್ಕ ಹೋಗ್ತೀವಿ. ಬೇಗ ಹೋಗಿ ಬೇಗ. ನಾನು ಎಲ್ಲ ರೆಡಿ ಮಾಡ್ಕೊಳತ್ಲೆ, ಹೋಗಿ. ಸರಿ. ಗೌರಿ ಗೌರಿ ಬಂದೆ ಚಿಕ್ಕಮ್ಮ. ಇಲ್ಲಿ ರವೆ ಹುರಿದಿಟ್ಟಿದ್ನಲ್ಲ, ಎಲ್ಲಿಟ್ಟಿದ್ಯಾ? ಚಿಕ್ಕಮ್ಮ ಅದು ನಂಗೆ ಗೊತ್ತಿಲ್ಲ. ಎಲ್ಲ ಇಟ್ಟಿದ್ಯಾ ರವೆನ? ಚಿಕ್ಕಮ್ಮ ಗೊತ್ತಿಲ್ಲ ಚಿಕ್ಕಮ್ಮ. ಗೊತ್ತಿಲ್ವಾ? ಮತ್ತೆ ಉಪ್ಪಿಟ್ಟು ಯಾರು ಮಾಡಿದ್ದಾರೆ? ಉಪ್ಪಿಟ್ಟು ಅದು ಉಪ್ಪಿಟ್ಟು ಮಾಡಿ ನಾನು ಬರೋದ್ರೊಳಗೆ ಅದನ್ನು ಬಾಂಡೆ ತಿಕ್ಕಿ ದಬಾಕಿದ್ಯಾ? ಇಷ್ಟು ಖತರ್ನಾಕಿದ್ಯಾ ಅಂದರೆ ನೀನು ಚೋಟ್ ಮೆಣಸಿನ್ಕಾಯಿ ಇಲ್ಲ ನೀನು. ಚಿಕ್ಕಮ್ಮ ತಂಗಿ ಇಬ್ಬರು ಹೊಟ್ಟೆ ಹಸಿತು ಅಂದರು. ಗಂಜಿ ಮಾಡಿದ್ದು ಇದ್ದಿದ್ದಿಲ್ಲ, ಅದಕ್ಕೆ ಉಪ್ಪಿಟ್ಟಿತ್ತಲ್ಲ ಅದನ್ನೇ ಮಾಡಿದ್ರಾಯ್ತು ಅಂತ ಒಂಚೂರು ಮಾಡಿದೆ ನೋಡಿ. ದರಿದ್ರದ್ದೆ, ಅಲ್ಲಿ ನಿನಗೆ ಗಂಜಿ ಇಟ್ಟಿದ್ನಲ್ಲ ನಿನ್ನಿದು ರಾತ್ರಿದು. ಚಿಕ್ಕಮ್ಮ ಅದು ಹೆಂಗೆ ಸಾಲುತ್ತೆ ಮಕ್ಕಳಿಗೆ?
ಸಾಲಿಲ್ಲ ಅಂದರೆ ದುಡ್ಕೊಂಡು ಬಾ. ನನ್ನ ಮಕ್ಕಳಿಗೆ ಅಂತ ತುಪ್ಪದಲ್ಲೇ ಹುರಿದು ರವೆ ಉಂಡೆ ಮಾಡೋದಕ್ಕಂತ ಇಟ್ಟಿದ್ದೆ, ಅದನ್ನೇ ಇದನ್ನ ಮಾಡಿದೀಯಾ ನೀನು? ಇವತ್ತು ನಿನಗೆ ಉಪವಾಸ ನಡಿ, ಏನು ತಿನ್ಬೇಡ ನೀನು, ನಡಿ. ಇವತ್ತಿನ ನಿನ್ನೆ ರಾತ್ರಿ ರಾತ್ರಿ ತಿನ್ನುವಂತೆ ಮತ್ತೆ ನೀನು. ನಡಿ ಇವಾಗ, ಹೋಗು, ಹಾಗೆ ಹೋಗು. ಚಿಕ್ಕಮ್ಮ ತುಂಬ ಹೊಟ್ಟೆ ಹಸಿತಿದೆ, ಸ್ವಲ್ಪನೇ ತಿಂದು ಹೋಗ್ಬಿಡ್ತೀನಿ. ಸ್ವಲ್ಪನೇ ಇಲ್ಲ, ಏನೂ ಇಲ್ಲ, ನಡಿ ಹೋಗು. ಸರಿ ಚಿಕ್ಕಮ್ಮ. ನಿನ್ನ ತಂಗಿಗಳಿಗೂ ಊಟ ಇಲ್ಲ ಇವತ್ತು. ಚಿಕ್ಕಮ್ಮ ಹಂಗೆ ಮಾಡಬೇಡಿ ಚಿಕ್ಕಮ್ಮ, ಪಾಪ ಅವು. ಅವು ಕಣ್ಣು ಹಾಕ್ತೀನಿ ನಿನಗೆ ರಾತ್ರಿ, ಇವತ್ತು ಪೂರ್ತಿ ಊಟ ಇಲ್ಲ ಹಾಗಾದ್ರೆ. ಸರಿ ಚಿಕ್ಕಮ್ಮ. ಚೋಟ್ ಮೆಣಸಿನ್ಕಾಯಿದಾಳೆ, ನನಗೆ ಕಣ್ ತಪ್ಪಿಸಿ ಇಷ್ಟೆಲ್ಲ ಮಾಡ್ತಾಳೆ ಇವಳು. ಆದರೂ ಪರವಾಗಿಲ್ಲ, ಉಪ್ಪಿಟ್ಟು ಎಷ್ಟು ಟೇಸ್ಟಿಯಾಗಿ ಮಾಡಿದ್ದಾಳೆ. ನನಗಂತ ಇಟ್ಕೊಂಡಿದ್ಲೇನೋ. ಪಿಸಾಸಿ, ನನ್ನ ಮಗಳನ್ನ ಉಪವಾಸ ಕೆಡಿತೆಲ್ಲ ಮಾಡ್ತೀನಿ ತಾಳು ನಿನಗೆ. ಏನಿದೆ ಉಪ್ಪಿಟ್ಟು ಖಾರ ಆಗೈತಿ? ಖಾರ ಪುಡಿ ಹಾಕಿದ್ರೆ ಖಾರ ಆಗಿರಲ್ಲ. ಏನಿದೆ ಉಪ್ಪು ಜಾಸ್ತಿ ಆಯಿತು? ಉಪ್ಪು ಹಾಕಿದ್ರೆ ಉಪ್ಪು ಜಾಸ್ತಿ ಆಗಲ್ವಾ? ಏನೇನೋ ಆಗ್ತಿದೆಯಲ್ಲಪ್ಪ ಇದು. ಇವಾಗ ತಾನೇ ಎಷ್ಟು ರುಚಿ ಆಗಿತ್ತು. ರುಚಿ. ನನ್ನ ಮಗಳು ಉಪವಾಸ ಕಳಿಸ್ತಿಲ್ಲ, ರುಚಿ ತಿನ್ನು. ಏನಾಗ್ತಿದೆ ಈ ಮನೇಲಿ? ಫಸ್ಟ್ ಅಣ್ಣನ ಕರೆಸ್ಬೇಕು, ಇಲ್ಲಾಂದ್ರೆ ಏನೋ ಆಗ್ತಿದೆ ಇಲ್ಲಿ. ಬರ್ತಾ ಏನೋ ಇದೆ ಈ ಮನೇಲಿ. ಯಪ್ಪ ಭಯ ಆಗ್ತಿದೆ. ಉಪ್ಪಿಟ್ಟು ಬೇಕಾ? ಉಪ್ಪಿಟ್ಟು ತಗೋ. ಏನಿದು ಉಪ್ಪಿಟ್ಟು ಹೋಗ್ತಾ ಇದೆ? ಎಲ್ಲಿ ಹೋಗ್ತಿದೆ ಇದು? ಬಾ ನಾನು ಹಿಂಬಾಲಿಸಿ ಬಾ. ಎಲ್ಲಿಗೆ ಹೋಯ್ತದು? ತಗೋ ಉಪ್ಪಿಟ್ಟು ತಗೋ. ಏನಿದೆ ಈ ಮನೆ ಹತ್ರ ಬಂದಿದೆ? ಇದಾಗಾದ್ರೆ ಅವಳದೇ ಕೈವಾಡ ರಂಗವ್ವ ಬಂದಿದ್ದಾಳೆ ದೆವ್ವಾಗಿ. ಅಯ್ಯೋ ನನ್ನ ಕೈ ಯಾಕೆ ಹಿಂಗಾಯ್ತು? ಕೈ ಮನೆಗೆ ಹೋಗೋಣ ವಾಪಸ್. ಯಾಕೋ ಏನೋ ಆಗಿದೆ ಇಲ್ಲಿ. ಅಮ್ಮ ಕೈ ನೋಯ್ತಿದೆ. ಕೈ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನೋಯುತ್ತೆ ಈಗ ಕಾಲು ನೋಯುತ್ತೆ ನೋಡು. ಅಯ್ಯೋ ನನ್ನ ಕಾಲು ಹೋಯ್ತು. ಅಯ್ಯೋ ನನ್ನ ಕಾಲು. ಅಪ್ಪ ನನ್ನ ಸೊಂಟ ಹೋಯ್ತಲ್ಲೇ. ಸೊಂಟನೂ ಹೋಗುತ್ತೆ, ಎಲ್ಲನೂ ಹೋಗುತ್ತೆ. ಯಾರಿದ್ರೆ ಕಣ್ಮುಂದೆ ಬನ್ನಿ, ನಿಮ್ಮನ್ನ ಮಾಡ್ತೀನಿ ಒಂದು. ನಾನು ಕಣ್ಮುಂದೆ ಬಂದ್ರೆ ನೀನು ಹುಚ್ಚಿ ಹೋಯ್ಕೊಂತೀಯ, ಹುಚ್ಚಿನ. ಅಯ್ಯೋ ನನ್ನ ಕಾಲು. ಅತ್ತೆ ಯಾಕೆ ಅಷ್ಟೊಂದು ಚೀರ್ತಿದೀಯಾ? ಅಯ್ಯೋ ನನ್ನ ಕೈ ಕಾಲು ಎರಡು ಮುರಿದೋಗಿದೆ. ಏನು ಭ್ರಮೆನಾ ನಿನಗೆ? ನೋಡ್ಕೊ ಒಮ್ಮೆ ಎಲ್ಲ. ಏನೂ ಆಗಿಲ್ಲ, ನೋಡ್ಕೊ. ಏನೂ ಆಗಿಲ್ವಾ? ಹೌದಲ್ಲ, ಎಲ್ಲ ನೆಟ್ಟಿಗೆ ಇದೆ. ಕೆಲಸ ಇಲ್ಲ, ಬಗ್ಗಿಸಿಲ್ಲ, ಕಡತ್ತಂಗೆ ಮಕ್ಕೊಂಡಿದ್ಯಾ ಅನ್ಸುತ್ತೆ. ಅದಕ್ಕೆ ಹಿಂಗಾಗಿದೆ ನಿಂಗೆ. ಸ್ವಲ್ಪ ಕೆಲಸ ಮೈ ಬಗ್ಗಿಸಿ ಕೆಲಸ ಮಾಡು. ಪಾಪ ಗೌರಿ ಎಲ್ಲ ಕೆಲಸ ಮಾಡಿಟ್ಟೋಗುತ್ತೆ. ನಿಂದೇನು ಬರ್ದಾರಿದ್ರದವಳೆ. ಮಧ್ಯಾಹ್ನ ಮಲ್ಕೊಂಡಿದ್ಯಾ? ಕನಸು ಬಿದ್ದಿರ್ಬೇಕು ನೋಡು. ಕನಸ ಅಂದರೆ ಇಷ್ಟೊತ್ತು ಕನಸು ಕಂಡ ನಾನು? ಮತ್ತು ಉಪ್ಪಿಟ್ಟು ತಿಂತಿದ್ನಲ್ಲ ಅದು, ಮತ್ತು ನಾನು ರಂಗವನ್ನ ಮನೆಗೆ ಹೋಗಿದ್ದು. ಕನಸಂತೆ, ಹೋಗ್ಲಿ ಬಿಡು. ಈ ಗೌರಿ ಒಂದಿಲ್ಲ, ಈಗ ಮಧ್ಯಾಹ್ನ ಅಡುಗೆ ನಾನೇ ಮಾಡ್ಕೋಬೇಕು. ನಿನಗೆ ಎಷ್ಟು ಮಾಡಿದ್ರು ಬುದ್ಧಿ ಬರಲ್ಲ ಬಿಡು ನಿನಗೆ. ಆದರೂ ಯಾಕೋ ಇದು ಕನಸ ನಂಬಕ್ಕೆ ಆಗ್ತಿಲ್ಲ. ನೋಡೋಣ.